ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ನಡುವೆ ಬಹಳ ಪ್ರಮುಖವಾಗಿ ಕೇಳ್ಬರ್ತಾ ಇರುವಂತಹ ಮಾತು ಏನಂತಂದ್ರೆ, ಕೊಟ್ಟ ಮಾತನ್ನ ಉಳಿಸ್ಕೊ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಪದೇ ಪದೇ ತಮ್ಮ ಭಾಷಣಗಳಲ್ಲಿ, ಹೇಳಿಕೆಗಳಲ್ಲಿ, ಅದರಲ್ಲೂ ಈಗ ಟ್ವೀಟ್ ನಲ್ಲೂ ಸಹ ಈ ಮಾತನ್ನ ಉಲ್ಲೇಖ ಮಾಡ್ತಿದ್ದಾರೆ. ಈ ಮಧ್ಯೆ ಬಿಜೆಪಿಗರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನೋ ರೀತಿ ತಮ್ಮ ಬಯಕೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾಗಬೇಕು ಅನ್ನೋ ಚರ್ಚೆ ಏನಿದೆ, ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ನೋಡ್ಕೊಳತ್ತೆ, ಕಾಂಗ್ರೆಸ್ನ ವರಿಷ್ಠರು ನೋಡ್ಕೊಳ್ತಾರೆ. ಬಿಜೆಪಿಗೆ ಯಾಕೆ ಇಷ್ಟೊಂದು ಕುತೂಹಲ ಅನ್ನೋದು ಪ್ರಶ್ನೆ ಜನಸಾಮಾನ್ಯರಲ್ಲೂ ಸಹ ಮೂಡಿದೆ. ಸೊ ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಸುಭಾಷ್ ಇದ್ದಾರೆ. ಸರ್ ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಹಾಗೇನೆ ಬಿಜೆಪಿಯ ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು ಸಹ ಇದ್ದಾರೆ. ಸರ್ ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲನೇದಾಗಿ ನಾನು ಬಿಜೆಪಿಯಿಂದನೇ ಶುರು ಮಾಡ್ಬಿಡ್ತೇನೆ. ನೀವೀಗ ನೋಡ್ತಾ ಇದ್ದೀರಾ ಬಿಜೆಪಿಯಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಕೆಲವೊಂದಿಷ್ಟು ವರದಿಗಳ ಪ್ರಕಾರ 101 ತೆಂಗಿನಕಾಯಿನೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ನ ಮುಖಂಡರು ಒಡೆದಿದ್ದಾರೆ ಅನ್ನೋದು ವರದಿಗಳು ಸಹ ಬರ್ತಾ ಇದೆ. ಸಪೋಸ್ ಡಿಕೆಶಿ ಏನಾದ್ರೂ ಸಿಎಂ ಆದ್ರೆ ಅದು ಕಾಂಗ್ರೆಸ್ನ ಇನ್ನೊಬ್ಬ ನಾಯಕ ಆಗಿರ್ತಾರೆ. ಬಿಜೆಪಿಗೆ ಇದರಿಂದ ಏನ್ ಲಾಭ, ಅಥವಾ ಬಿಜೆಪಿ ಯಾಕೆ ಡಿಸಿಎಂ ಅವರು ಸಿಎಂ ಆಗ್ಬೇಕು ಅಂತ ಅಷ್ಟೊಂದು ಅಪೇಕ್ಷೆ ಪಡ್ತಿದ್ದಾರೆ? ಡಿಸಿಎಂ ಅಥವಾ ಡಿಕೆ ಶಿವಕುಮಾರ್ ಮತ್ತೆ ಬಿಜೆಪಿ ನಡುವೆ ಏನಾದ್ರೂ ಮಾತುಕತೆಗಳಾಗಿದ್ಯಾ? ಮೊದಲನೇದಾಗಿ ಪವಿತ್ರ ಮೇಡಮ್ ಕೇಳಿಸ್ತಾ ಇದೆ ಅಲ್ವಾ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಸರ್, ಹೇಳಿ. ನೋಡಿ, ಇದರಲ್ಲಿ ಬಿಜೆಪಿ ಏನ್ ಪಾತ್ರ ಅಂತ ನೀವು ಯಾವ ದೃಷ್ಟಿಕೋನದಿಂದ ಕೇಳಿದ್ರು ನನ್ಗೆ ಗೊತ್ತಿಲ್ಲ. ನಾವು ಆರಂಭದಿಂದ ಹೇಳ್ತಾ ಇದೀವಿ, ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ನೋಡಿ, ಇದನ್ನ ನಾವ್ ಎಲ್ಲೂ ಕೇಳಲಿಲ್ಲ. ಇವ್ರಿಗೆ ಈ ಕ್ರಾಂತಿ ಅದನ್ನ ಹೇಳ್ಕೊಂತ ಬಂದವರು, ಕ್ರಾಂತಿ ಭ್ರಾಂತಿ ಮುಂಚೆ ಸನ್ಮಾನ್ಯ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಾವ್ದು ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಅಂತ ಹೇಳ್ಕೊತ್ ಬಂದ್ಬಿಟ್ಟು ಇವತ್ತು ಯಾವ ಪರಾಕಾಷ್ಠೆಗೆ ತಲುಪಿದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆ ನೋಡ್ತಾ ಇದಾರ. ನಾವ್ ಯಾವ ಹಂತದಾಗೂ ನಿಮ್ ಕ್ರಾಂತಿಯರ ಇಟ್ಕೊಳ್ರಿ ಭ್ರಾಂತಿಯರ ಇಟ್ಕೊಳ್ರಿ, ಇದು ಕ್ರಾಂತಿ ಭ್ರಾಂತಿ ಹೋಗಿ ಇವತ್ತು ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಅಂದ್ರ ವಾಂತಿ ಮಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ರಾಜ್ಯ ಜನರು ಒದ್ದಾಡ್ತಾ ಇದಾರ, ರೈತರು ಒದ್ದಾಡ್ತಾ ಇದಾರ, ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಜ್ಯ ಜನರು ಒದ್ದಾಡ್ತಾ ಇದಾರ. ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡೋದನ್ನ ಮಾಡ್ತಾ ಇಲ್ಲ, ಪರಿಹಾರಧನ ವಿತರಣೆ ಆಗ್ತಾ ಇಲ್ಲ, ಆಮೇಲೆ ಕಬ್ಬಿನ ಬೆಳೆಗಾರ ಹೋರಾಟ. ಆದ್ರೆ ಈಗ ನನ್ ಪ್ರಶ್ನೆ ಇರೋದು, ನಾವು ನಮ್ದು 101 ತೆಂಗಿನಕಾಯಿ ಡಿಕೆಶಿ ಸಿಎಂ ಆಗ್ಲಿ ಅಂತ ಹೊಡಿತಾರೆ ಅಂತಂದ್ರೆ ಇದರ ಹಿಂದಿನ ಒಳಾರ್ಥ ಏನು, ಗೂಢಾರ್ಥ ಏನು? ಇಲ್ಲ, ಅದು ಯಾರೋ ತಮ್ಮ ವೈಯಕ್ತಿಕ ಅಭಿಮಾನದಿಂದ ಯಾರಾದ್ರೂ ಕಾರ್ಯಕರ್ತರು ಹೊಡೆದಿರ್ತಾರ, ನಾವು ಅವ್ರನ್ನ ತಡೆಯಕ್ ಆಗಂಗಿಲ್ಲ. ನಮ್ಮ ಜವಾಬ್ದಾರಿತ ನಾಯಕರು ಯಾರೂ ಕೂಡ ಇದನ್ನ ಅಪೇಕ್ಷೆ ಪಟ್ಟಿಲ್ಲ. ನಾವು ಸ್ಪಷ್ಟವಾಗಿ ಎಲ್ಲ ಹಂತದಲ್ಲೂ ನಾವು ಹೇಳ್ತಾ ಇದೀವಿ, ನೀವೇನಾರ ಯಾವನಾರ ಸಿಎಂ ಆಗ್ಲಿ ಯಾರ ಡಿಸಿಎಂ ಆಗ್ಲಿ, ನಿನ್ನೆ ದಿವಸ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಏನ್ ಹೇಳಿದಾರ, ನೀವು ಈ ಡಿಸೆಂಬರ್ 8 ಏನು ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆನೆ ನಿಮ್ದು ಕೆಲಸ ಇದನ್ನ ಬಗೆಹರಿಸ್ಕೊಂಡು ಬರ್ರಿ, ಜನರ ಸಮಸ್ಯೆಗೆ ಹೋರಾಟ ಮಾಡೋಣ, ಜನರ ಸಮಸ್ಯೆ ಆಲಿಸುವಂತದ್ ಮಾಡ್ರಿ. ಇದು ಒಂದು ಪ್ರಜಾಪೀಡಕ ಸರ್ಕಾರ ಆಗಿದೆ, ನಾಗರಿಕ ಸರ್ಕಾರ ಇಲ್ಲ ಅಂತಂತ ಹೇಳುವಂತ ಮಾತನ್ನ ಹೇಳಿದಾರ ಹೊರತು ನಾವೆಲ್ಲೂ ಕೂಡ ನಾವು ಅಪೇಕ್ಷೆ ಪಟ್ಟಿಲ್ಲಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ನಿಮ್ಗೆ ನಾನು ಹೇಳ್ತೀನಿ ಸುಭಾಷ್ ಸರ್, ಈ ಒಂದು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಹಗ್ಗ ಜಗ್ಗಾಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಇಲ್ಲ, ಕಾಂಗ್ರೆಸ್ನೊಳಗಡೆ ಹಗ್ಗ ಜಗ್ಗಾಟ ಇರೋದು ನಿಜ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಕಾಂಪಿಟೇಷನ್ ಇರೋದು ನಿಜ. ಯಾಕಂತಂದ್ರೆ 2023 ವಿಧಾನಸಭೆ ಚುನಾವಣೆ ಮುಗಿದ ನಂತರ ಅವರು ಸರ್ಕಾರ ರಚನೆ ಆಗ್ಲಿಕ್ಕೆ ಏನು ಸ್ವಲ್ಪ ಟೈಮ್ ತಗೊಳ್ತು. ಆ ಟೈಮ್ನೊಳಗಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಕ್ಲೇಮ್ ಮಾಡಿದ್ರು ಸಿಎಂ ಆಗಬೇಕು ಅಂತ. ಈ ತರಹದ ಕಾಂಪಿಟೇಷನ್ನು ಬಹಳ ಸಹಜ, ಎಲ್ಲರೂ ಕೂಡ ಅಪೇಕ್ಷೆ ಪಡ್ತಾರೆ. ನಾಟ್ ಜಸ್ಟ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕೆಲವು ನಾಯಕರುಗಳು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು. ಆದರೆ 2023 ವಿಧಾನಸಭೆ ಚುನಾವಣೆ ಒಳಗಡೆ ಅವರಿಗೆ ಬಹುಮತ ಬಂದಾಗ ಈ ಬಹುಮತಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಖ್ಯೆ ಒಳಗಡೆ ಶಾಸಕರು ಗೆದ್ದು ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಯಾರು ಅಂತ ಸಹಜವಾಗಿ ನಡೀತದಲ್ಲ. ಆ್ಯಕ್ಚುಲಿ ಹಂಗೆ ನೋಡಿದರೆ ಯಾರು ಒಬ್ಬರು ಯಾವುದೇ ಗೆಲುವಿಗೆ ಕಾರಣರಾಗಿರೋದಿಲ್ಲ, ಎಲ್ಲರ ಕಾಂಟ್ರಿಬ್ಯೂಷನ್ನು ಕೂಡ ಇರ್ತದೆ. ಇದೆಲ್ಲವೂ ಸರಿ. ಆದರೂ ಕೂಡ ಯಾರು ಹೆಚ್ಚು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು, ಯಾರ ಕಾರಣದಿಂದಾಗಿ, ಯಾರ ನಾಯಕತ್ವದಿಂದಾಗಿ
ಪಕ್ಷಕ್ಕೆ ಅಧಿಕಾರ ಬಂತು ಅಂತ ಒಂದು ಚರ್ಚೆ ನಡೆದಾಗ ಸಹಜವಾಗಿಯೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎರಡು ಹೆಸರು ಕೂಡ ಬಂತು. ಸಿದ್ದರಾಮಯ್ಯನವರು ಕರ್ನಾಟಕದೊಳಗಡೆ ಕಾಂಗ್ರೆಸ್ನೊಳಗಡೆ ಬಹಳ ಪಾಪ್ಯುಲರ್ ಲೀಡರು. ಅವರನ್ನ ನೋಡಿ ಅವರ ಒಂದು ಸೋಷಿಯಲ್ ಬೇಸು ಬಹಳ ಸ್ಟ್ರಾಂಗ್ ಆಗಿದೆ. ಅವರ ಜನಪ್ರಿಯತೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜನ ಅವರಿಗೆ ವೋಟ್ ಹಾಕಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ಸಿನ KPCC ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಬಹಳ ಒಳ್ಳೆಯ ಆರ್ಗನೈಸರು, ಪಕ್ಷವನ್ನು ಸಂಘಟನೆ ಮಾಡಿದ್ರು, ಬಹಳ ಅಗ್ರೆಸಿವ್ ಆಗಿ ಚುನಾವಣೆಯನ್ನ ಮಾಡಿದ್ರು. ಅವರ ಕಾರಣದಿಂದಾಗಿ ಹಳೆ ಮೈಸೂರು ಭಾಗದೊಳಗಡೆ ಒಕ್ಕಲಿಗರ ಒಂದು ಪ್ರಾಬಲ್ಯದ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ JDSಗೆ ಹೆಚ್ಚು ಬೆಂಬಲ ಇರುವಂತ ಒಂದು ಒಕ್ಕಲಿಗ ಸಮುದಾಯ ಆ ಒಂದು ಚುನಾವಣೆ ಒಳಗಡೆ ಡಿ ಕೆ ಶಿವಕುಮಾರ್ ಅವರ ಕಾರಣದಿಂದಾಗಿ ಕಾಂಗ್ರೆಸ್ ಪಾರ್ಟಿಗೆ ಕೂಡ ವೋಟ್ ಹಾಕ್ತು. ಕೆಲವು ಪರ್ಸೆಂಟೇಜ್ ಹೆಚ್ಚು ಓಟು ಕಾಂಗ್ರೆಸ್ ಪಾರ್ಟಿಗೆ ಬಂತು. ಈ ಎಲ್ಲ ಕಾರಣಕ್ಕಾಗಿ ಅವರು ಕೂಡ ಕ್ಲೇಮ್ ಮಾಡಿದ್ರು. ಅವರು ಕೂಡ ಕ್ಲೇಮ್ ಮಾಡಿದಾಗ ಇಬ್ರು ಮುಖ್ಯಮಂತ್ರಿ ಅಂತೂ ಆಗ್ಲಿಕ್ಕೆ ಬರಲ್ಲ, ಒಬ್ಬರೇ ಮುಖ್ಯಮಂತ್ರಿ ಆಗಬೇಕು. ಆಗ ಪಾರ್ಟಿ ಹೈಕಮಾಂಡು ಅವರೆಲ್ಲ ರಾಷ್ಟ್ರೀಯ ನಾಯಕರು ಸೇರಿ ತೀರ್ಮಾನವನ್ನ ಮಾಡಿದ್ರು. ತೀರ್ಮಾನವನ್ನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವಕಾಶವನ್ನ ಕೊಟ್ಟರು. ಆದರೆ ಇವ್ರಿಗೆ ಅವಾಗ ಏನು ಭರವಸೆ ಕೊಟ್ಟರು ಗೊತ್ತಿಲ್ಲ. ಆದರೆ ಅಧಿಕೃತವಾಗಿ ಯಾರು ಅದನ್ನ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಹೇಳೋದಿಲ್ಲ. ಆದ್ರೆ ಅದು ನಾಲ್ಕು ಗೋಡೆಗಳ ಮಧ್ಯೆ ಅವರ ಪಕ್ಷದ ನಾಯಕರ ನಡುವೆ ಆಗಿರುವಂತ ಒಂದು ಏನೋ ಮಾತುಕತೆ. ಆದ್ರೆ ಏನೋ ಒಂದು ಭರವಸೆಯನ್ನ ಕೊಟ್ಟಿರಲೇಬೇಕು. ಏನೂ ಕೊಡದೆ, ಏನೂ ಭರವಸೆಯನ್ನ ಕೊಡದೆ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಲೇಮ್ ಮಾಡ್ತಾ ಇದ್ರು. ಅದನ್ನ ಔಟ್ ರೈಟ್ ಆಗಿ ರಿಜೆಕ್ಟ್ ಮಾಡಿ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಒಂದು ಭರವಸೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ 2.5 ವರ್ಷದ ನಂತರ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಅಂತ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇದು ಆದ್ರೆ ಸಿದ್ದರಾಮಯ್ಯನವರು ಇದನ್ನ, ಅವರ ಸಪೋರ್ಟರ್ಸ್ ಇದನ್ನ ಒಪ್ತಾ ಇಲ್ಲ. ಹೈಕಮಾಂಡ್ ಇದಕ್ಕೆ ಒಂದು ಸ್ಪಷ್ಟತೆಯನ್ನ ಕೊಡಬೇಕು. ಹೈಕಮಾಂಡ್ನ ಅವರ ನಾಯಕರೇನಿದ್ದಾರೆ ಅವರು ನಿಜಕ್ಕೂ ಕೂಡ ಈ ವಿಧಾನಸಭೆ ಚುನಾವಣೆ ಮುಗಿದ ತಕ್ಷಣಕ್ಕೆ ಅವರ ಪಕ್ಷದ ನಾಯಕರ ನಡುವೆ ನಡೆದಂತ ಮಾತುಕತೆ ಒಳಗಡೆ ಏನ್ ಆಗಿತ್ತು, ಏನೇನ್ ಚರ್ಚೆ ಆಗಿತ್ತು, ಯಾವ ಭರವಸೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು, ಯಾವ ಕಾರಣಕ್ಕಾಗಿ ಅದರಷ್ಟೆಲ್ಲ ಚರ್ಚೆ ನಡೀತು, ಏನು ಸಂಧಾನ ಸೂತ್ರ ರೆಡಿ ಆಗಿತ್ತು ಅಂತ ಅವ್ರು ಹೇಳ್ಬೇಕು. ಈಗ ಇವರು ನನಗೆ ಒಂದೇ ಸೆಕೆಂಡ್ ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೇನೆ ಸರ್. ಈಗ ಸತ್ಯನಾರಾಯಣ ಸರ್, ಈಗ ಬಿಜೆಪಿ ಈಗ ವಿಪಕ್ಷ ಸ್ಥಾನದಲ್ಲಿದೆ. ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ದಾರೆ. ಅಶೋಕ್ ಅವರು ಕಾಂಗ್ರೆಸ್ ನಲ್ಲಿರುವಂತ ಒಂದು ಜಗ್ಗಾಟದ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಕಡೆನೂ ಅವರೇ ಹೇಳ್ತಾರೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ, ಅಥವಾ CM ಸ್ಥಾನಕ್ಕೆ ಗಡುವನ್ನ ಕೊಡ್ತಾರೆ. 29ನೇ ತಾರೀಕು ಆಗತ್ತೆ ಅಂತಂತಾರೆ, ಅಥವಾ ಈ ತಿಂಗಳ ಎಂಡಿಗೆ ಆಗತ್ತೆ ಅಂತಂತಾರೆ. ಅಶೋಕ್ ಅವರು ಈ ರೀತಿ ಹೇಳಿಕೆಗಳನ್ನ ಕೊಡೋದು ಏನನ್ಸತ್ತೆ ವಿಪಕ್ಷ ನಾಯಕನಾಗಿ? ಮೇಡಮ್, ಇದನ್ನ ವಿಪಕ್ಷ ನಾಯಕನಾಗಿ ಅವರು ಹೇಳೋದಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ಹಿಂದಿನ ಸಚಿವರಾದಂತ ರಾಜಣ್ಣನವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಜುಲೈ ಆಗಸ್ಟ್ ನಲ್ಲಿ ಹೇಳ್ಬಿಟ್ರು ಮೇಡಮ್. ಇದನ್ನ ನಾನು ಆರಂಭದಲ್ಲೇ ಹೇಳಿದೆ, ನಮ್ಮ ಪಕ್ಷದವರು ಯಾರು ಈ ಕ್ರಾಂತಿ ಭ್ರಾಂತಿ ಹೇಳಲಿಲ್ಲ. ಇದು ಆರಂಭ ಆಗಿದ್ದು, ಪ್ರತಿಯೊಂದು ಆರಂಭವಾಗಿದ್ದು ಕಾಂಗ್ರೆಸ್ನವರಿಂದ, ಅವರಿಗಾಗಿ, ಅವರಿಗೋಸ್ಕರ, ಅವರಿಂದಲೇ ಅನ್ನುವಂಥದ್ದನ್ನ ಪ್ರಶ್ನೆನ ನಾನು ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದ್ದೀನಿ. ಮತ್ತೆ ನಾನು ಇವಾಗ ಶುಭಾಶ್ಯರು ಅಂತ ಹೇಳಿದ್ರು, ಅವ್ರು ಬಹಳ ಹಿರಿಯ ಪತ್ರಕರ್ತರು ಇದಾರ, ಅವ್ರಿಗಿಂತ ನಾನ್ ಜಾಣ ಅಲ್ಲ. ಆದ್ರೆ ಒಂದು ನಾನು ಹೇಳ ಬಯಸ್ತಾ ಇದ್ದೀನಿ, ಇವರು ನಾನು ಐಯಿಂದ ಮೇಲೆ ಬಂದೆ ಅಂತ ಇವ್ರು ಹೇಳ್ತಾರ. ಅವ್ರು ಶಿವಕುಮಾರ್ ಅವರು, ಸನ್ಮಾನ್ಯ ಶಿವಕುಮಾರ್ ಅವರು ಆ ಒಕ್ಕಲಿಗರ ಕ್ಷೇತ್ರದಲ್ಲಿ, ಆ ಹಳೆ ಮೈಸೂರು ಪ್ರಾಂತದಲ್ಲಿ ಮನೆ ಮನೆಗೆ ಪತ್ರ ಕೊಟ್ಟು, ಬರೆದು ಕೊಟ್ಟು, ಪೆನ್ನು ಪೇಪರ್ ಕೊಟ್ಟು ಮಾಡ್ಕೊಂಡು ಬಂದ್ರು ಅಂತ ಅವ್ರು ಹೇಳ್ತಾರ. ಬಟ್ ನಾನಿಲ್ಲಿ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಕೇಳ ಬಯಸ್ತಾ ಇದ್ದೀನಿ, ನೀವ್ ಇಷ್ಟೆಲ್ಲ ಪ್ರಬಲ ಇದ್ರ 13ರಿಂದ 18ರಾಗ ನೀವು ಸರ್ಕಾರ ರಚನೆ ಮಾಡಿದ್ಮೇಲೆ 18ರಾಗ ಈ ರಾಜ್ಯದ ಜನತೆ ನಿಮ್ಮನ್ನ ಯಾಕೆ ತಿರಸ್ಕಾರ ಮಾಡಿದ್ರು? ಸಿದ್ದರಾಮಯ್ಯನವ್ರು ಇರ್ಬೋದು, ಶಿವಕುಮಾರ್ ಇದ್ರು, ಅವಾಗ ಇವರೇ ಇದ್ರಲ್ಲ, ಅವ್ರನ್ನ ನಿಮ್ಮನ್ನ ಯಾಕೆ ತಿರಸ್ಕಾರ ಮಾಡಿದ್ರು ಜನ? ನೀವು 23ರಾಗ ಏನ್ ಮಾಡಿದ್ರಿ ಅಂತಂದ್ರ ಒಂದು ಫೇಕ್ ನರೇಷನ್, ಫಾಲ್ಸ್ ಕಮಿಟ್ಮೆಂಟ್ಸ್ ಮಾಡಿ ಈ ರಾಜ್ಯದ ಜನರನ್ನ ಯಾಮಾರಿಸಿಕೊಂಡು ನೀವು ಅಧಿಕಾರ ತಗೊಂಡ್ರಿ. ಜನ ಪಾಪ ಕರ್ನಾಟಕ ರಾಜ್ಯದ ಮುಕ್ತ ಜನ, ಇಡೀ ದೇಶದ ಜನರ ಭಾಗ ಒಂದು. ಆದ್ರ ಕರ್ನಾಟಕದ ರಾಜನೀತಿ ವ್ಯವಸ್ಥೆನೇ ಬೇರೆ ಇದೆ. ಸರ್, 1 ಸೆಕೆಂಡ್ ಸತ್ಯನಾರಾಯಣ ಸರ್, ಒಂದ್ ವರ್ಡ್ ಹಿಂದೆ ಹೋಗಿ, ಫೇಕ್ ಪ್ರಾಮಿಸಸ್. ಎಸ್, ಯಾವ್ದು ಸರ್ ಫೇಕ್ ಪ್ರಾಮಿಸಸ್ ಅಂತ ಹೇಳ್ಬೋದಾ? ನೋಡಿ, ನಾನ್ ಮೇಡಮ್, ಪವಿತ್ರ ಮೇಡಮ್, ನಾನು ಹೇಳ ಬಯಸ್ತಾ ಇದೀನಿ, ಅವ್ರು 5 ಗ್ಯಾರಂಟಿ ಅಂತ ಹೇಳಿದ್ರು. 5 ಗ್ಯಾರಂಟಿ ಒಳಗ ಮೊದ್ಲೇದ್ದು ಭಾಗ್ಯಲಕ್ಷ್ಮಿ ಗ್ಯಾರಂಟಿ, ಅದೇನು 2,000 ರೂಪಾಯಿ ಕೊಡುವಂತದ್ದು. ಅದನ್ನ ಯಾವ ರೀತಿ ಮಾಡ್ತಾ ಇದಾರ? ಇಲೆಕ್ಷನ್ ಬಂದಾಗ 4 ತಿಂಗಳದ ಒಂದೇ ಸರಿ ಆಗ್ತಾ ಇದಾರ. ಆಮೇಲೆ ಅವರೊಬ್ರು ಸಚಿವರು ಕೇಳ್ತಾರ, ಇದೇನ್ ತಿಂಗಳ ಕೊಡಕ್ಕೇನ್ ಸರ್ಕಾರದ ಪೇಮೆಂಟ್ ಏನು ಅಂತ ಕೇಳ್ತಾರ. ಇದು ಏನಿದು ಮತ್ತೆ ಏನ್ ತೋರಿಸ್ತದ? ಆಮೇಲೆ ಎರಡನೇದು ಬರ್ತೀನಿ ನಾನು,
ಏನು ಗೃಹ ಜ್ಯೋತಿ ಅಂತ ಏನೋ ಒಂದು 200 ಯೂನಿಟ್ ಅಂತ ಮುಂಚೆ ಹೇಳಿದ್ರು, ಎಲ್ಲರಿಗೂ 200 ಯೂನಿಟ್ ಅಂತ ಹೇಳಿದ್ರು. ಆಮೇಲೆ ಬಂದ್ಬಿಟ್ಟು ಸ್ಲ್ಯಾಬ್ ಸಿಸ್ಟಮ್ ಮಾಡಿದ್ರು. ಇರ್ಲಿ ಒಂದ್ ಭಾಗ ಅವ್ರು ಎಷ್ಟಾದ್ರೂ ಮಾಡ್ಲಿ. ಆದ್ರೆ ಏನು ಕಮರ್ಷಿಯಲ್ ಇದ್ವಲ್ಲ ಮೇಡಮ್, ಏನ್ ಮಿನಿಮಮ್ 370 200 ರೂಪಾಯಿ ಒಂದು ಕಿಲೋ ವ್ಯಾಟ್ ಅದು ಇದ್ದಿದ್ದನ್ನ ಅದನ್ನ ಡಬಲ್ ಮಾಡಿದ್ರು. ಆಮೇಲೆ ವಿದ್ಯುತ್ ಬಿಲ್ ಅನ್ನ ಪರ್ ಯೂನಿಟ್ ರೇಟ್ ಅನ್ನ ಸಿಕ್ಕಾಪಟ್ಟೆ ಹೈಕ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ನಾನು ನಂದೇ ಹೇಳ್ತೀನಿ, ನಾನು ನನ್ನ ಗುಡಾವನು ನನ್ನ ಶಾಪದ್ದು ನಾವು ಮುಂಚೆ 1,000 ಕೊಡೋರು, ಈಗ 3,000 4,000 ವಿದ್ಯುತ್ ಬಿಲ್ ಕಟ್ತಾ ಇದೀವಿ ಮೇಡಮ್. ಸರಿಯಾಗಿದ್ರೆ 2,000 ರೂಪಾಯಿ ಕೊಡ್ತಾ ಇದ್ದಿದ್ದು ಏನು ಉಪಯೋಗ ಆಗ್ತಾ ಇಲ್ಲ ಅಂತ ನೀವ್ ಹೇಳೋದು? ಅಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಅಷ್ಟು ಕಂಪ್ಲೀಟ್ ಮಾಡಕ್ ಬಿಡ್ರಿ. ಇದು ನೋಡ್ರಿ ಪರಿಸ್ಥಿತಿ ಏನಾಯ್ತು. ಎಷ್ಟು ಸಲ, ಒಂದು ವರ್ಷದ 4 ಸಲ ಸಾಮಾನ್ಯವಾಗಿ ಪ್ರತಿ ಸಲ ಬಜೆಟ್ನಾಗ ಸಾರಾಯಿ ಬೆಲೆ ಡ್ಯೂಟಿನ ಹೆಚ್ಚು ಮಾಡುವಂತದ್ದು ಇರ್ತದೆ. ಅದನ್ನ ಸಿಕ್ಕಾಪಟ್ಟೆ ಮಾಡ್ಕೊಂಡ್ರು. ಆಮೇಲೆ ಎಲ್ಲ ಈ ಆಸ್ತಿ ಮೌಲ್ಯಮಾಪನ ಇರ್ಬೋದು, ಇನ್ನಿತರ ಸ್ಟಾಂಪ್ ಡ್ಯೂಟಿಗಳಿರ್ಬೋದು, ಯಾವ ಕ್ಷೇತ್ರ ಬಿಟ್ಟಾರ ಹೇಳ್ರಿ. ಆಸ್ಪತ್ರೆ ಒಳಗ ಹೆಸರು ಬರ್ಸಾಕ ಸರ್ಕಾರಿ ಆಸ್ಪತ್ರೆ ಒಳಗ 5 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿದ್ರು. ಮರಣ ಪತ್ರ ತಗೊಳಕ್ 5 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡಿದ್ರು. ಪ್ರತಿಯೊಂದು ಹಂತದಾಗೂ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು. ನಿಮ್ಗೆ ಒಂದನ್ನ ಜ್ಞಾಪಿಸ್ ಬಯಸ್ತಾ ಇದ್ದೀನಿ ಪವಿತ್ರ ಮೇಡಮ್, ಇದೇ 2023 ಚುನಾವಣೆ ಪೂರ್ವದಲ್ಲಿ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ ಕಾಂಗ್ರೆಸ್ಸಿನ ನಾಯಕರಾಗ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ, ನೀವು ಇಷ್ಟೆಲ್ಲ ಗ್ಯಾರಂಟಿನ ಹೆಂಗ್ ಕೊಡ್ತೀರಿ, ಇದನ್ನೆಲ್ಲ ಕೊಡ್ತೀರಿ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಬಿಜೆಪಿದವರು 40% ಕಮಿಷನ್ ಹೊಡಿತಾ ಇದಾರ ಅಂತೇಳಿ ಸುಳ್ಳು ಆಪಾದನೆ ಮಾಡಿದ್ರಲ್ಲ, ಅದನ್ನ ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಮೇಂಟೈನ್ ಮಾಡಿದ್ರು? ಈಗ ಎಲ್ಲ ಏನು ಒಂದು ಲೋಕಾಯುಕ್ತ ತನಿಖೆ ಆತು, ನಾಗಮೋಹನ್ ದಾಸ್ ಒಂದು ವರದಿ ಬಂತು, ಎಲ್ಲದ್ರಾಗ ಇವ್ರದೇ ಸರ್ಕಾರ ನಾವು ತನಿಖೆ ಮಾಡ್ತೀವಿ ಏನ್ ತನಿಖೆ ಮಾಡಿದ್ರು? ಆ ವೆಂಕಟಾಚಲಪತಿ ಗುತ್ತಿಗೆದಾರ ಯಾರು ಕಂಪ್ಲೇಂಟ್ ಮಾಡಿದ್ರು? ಫೇಕ್ ಪ್ರಾಮಿಸಸ್ ಅಂತ. ಫೇಕ್ ಪ್ರಾಮಿಸಸ್ಗೆ ನಾನು ಬಿಜೆಪಿದೇ ಒಂದು ಉದಾಹರಣೆ ಕೊಡೋದಾದ್ರೆ, ಡೆಲ್ಲಿಯಲ್ಲಿ ರೇಖಾ ಗುಪ್ತಾ ಅವರು ಸಿಎಂ ಆಗೋಕ್ಕಿಂತ ಮೊದಲೇ ಯೋಜನೆಗಳನ್ನ ಕೊಡ್ತೀವಿ, ಬಿಜೆಪಿಯವರು ಸಹ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ನಂತರ ರೇಖಾ ಗುಪ್ತಾ ಅವರು ಸಿಎಂ ಆದ್ರೂ ಸಹ ಯೋಜನೆಗಳ ಬಗ್ಗೆ ಕೇಳಿದಾಗ ನಾವು ನಮ್ಮ ಆಡಳಿತದಲ್ಲಿ ಅಂದ್ರೆ 5 ವರ್ಷ ಟರ್ಮ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದು, ಇವತ್ತೇ ಕೊಡ್ತೆ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಏನಾಯ್ತು, ಆಡಳಿತಕ್ಕೆ ಬಂದ 6 ತಿಂಗಳಲ್ಲಿ ಎಲ್ಲಾ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದೆ ಅಲ್ವಾ? ನೋಡಿ, ನಾನು ಅದನ್ನ ಹೇಳಿದೆ, ನಮ್ಮ ಭಾರತೀಯ ಜನತಾ ಪಕ್ಷ ಆರಂಭ ಶೂರತ್ವ ಮಾಡಂಗಿಲ್ಲ. ಅಭ್ಯಾಸ ಮಾಡಿ ಅದನ್ನ ವೈಜ್ಞಾನಿಕವಾಗಿ, ಫಾರ್ ಎಕ್ಸಾಂಪಲ್ ಈಗ ಶಕ್ತಿ ಯೋಜನೆ ಐತಿ, ಅಲ್ಲಿ ಸರ್ಕಾರಿ ನೌಕರಿ ಮಾಡೋಂಥವ್ರು ಹೆಣ್ಣು ಮಕ್ಕಳು ಇದ್ರಲ್ಲಿ ಹೋಗ್ತಾರೆ, ಅದ್ರ ಅವಶ್ಯಕತೆ ಐತಾ? ಇದನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಅದನ್ನ ತುಲನಾತ್ಮಕ ಮಾಡಿ ಅಭ್ಯಾಸ ಮಾಡಿ ಏನ್ ಮಾಡ್ಬೇಕಂತ ಪ್ರಾಪರ್ ಆಗಿ ಪ್ರತಿಯೊಂದು ರಾಜ್ಯದಲ್ಲೂ ನಾವೇನು ಕೊಟ್ಟಿದೀವಿ ಎಲ್ಲಾನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ನಾವ್ ಇವ್ರಿಗೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಹಾಕ್ತಾ ಇಲ್ಲ. ಆಮೇಲೆ ಇದನ್ನ ದೆಹಲಿ ಉದಾಹರಣೆ ತಾವ್ ಹೇಳಿದ್ರಿ, ಅದಕ್ಕೆ ಅವ್ರದ್ದೊಂದು ಇದನ್ನ ಮಾಡ್ತಾ ಇದಾರ, ಅನುಷ್ಠಾನ ಸಮಿತಿ ಮಾಡ್ತಾ ಇದಾರ. ಅನುಷ್ಠಾನ ಸಮಿತಿ ಮಾಡಿ ಅದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡ್ಕೊಂಡು ಅದನ್ನ ಜಾರಿಗೆ ತಂದ್ಮೇಲೆ ಅದು ಒಂದ್ಸಲ ಜಾರಿಗೆ ಬಂದ್ರೆ ಸರಿಯಾಗಿ ನಡ್ಕೊಂಡು ಹೋಗ್ತದೆ, ಸುಸೂತ್ರವಾಗಿ ನಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ಆಡಳಿತದ ಒಂದು ವ್ಯವಸ್ಥೆ, ಒಂದು ಸುಶಾಸನ ಕೊಡ್ಬೇಕಾಗೈತೆ ನಾವು. ಈ ರೀತಿ ರಾಜ್ಯದಾಗ ಯಾವ ರೀತಿ ಐತಿ ನೋಡ್ರಿ, ಕಾನೂನು ಸುವ್ಯವಸ್ಥೆ ಸತ್ತು ಹೋಗ್ಯದ. ಪುಡಿ ರೌಡಿಗಳಂತೂ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾರೆ. ಮಾತಾಡಿಸ್ತೇನೆ ಸುಭಾಷ್ ಸರ್. ಈಗ ಮೊನ್ನೆ ಡಿಸಿಎಂ ಅವರು ಒಂದು ಪೋಸ್ಟ್ ಮಾಡ್ತಾರೆ, ಆ ಪೋಸ್ಟ್ಗೆ ಪ್ರತಿಕ್ರಿಯೆ ಎನ್ನುವಂತೆ ಸಿಎಂ ಅವರ ಪೇಜ್ ಕಡೆಯಿಂದ ಇನ್ನೊಂದು ಪೋಸ್ಟ್ ಬರುತ್ತೆ. ಒಂದೇ ಪಕ್ಷದಲ್ಲಿ ಸಿಎಂ ಮತ್ತೆ ಡಿಸಿಎಂ ಈ ರೀತಿ ತದ್ವಿರುದ್ಧವಾಗಿ ಪೋಸ್ಟ್ ಗಳನ್ನ ಮಾಡ್ತಾ ಇದ್ರೆ, ಆಲ್ರೆಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದೆ ಅನ್ನೋ ಐಡಿಯಾ ಇದೆ, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಮಾಡಿದಾಗ ಆಗೋದಿಲ್ವಾ ಅಂತ? ಖಂಡಿತವಾಗಿಯೂ ಇವರಿಬ್ಬರ ಜಗಳದಿಂದ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಅಂತೂ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೋಬೇಕು, ಮಾತು ಉಳಿಸ್ಕೊಳ್ಳೋದು ಬಹಳ ದೊಡ್ಡದು ಅಂತ ಅವ್ರೇನೋ ಒಂದು ಟ್ವೀಟ್ ಮಾಡ್ತಾರೆ. ಆಮೇಲೆ ಸಿಎಂ ಕಡೆಯಿಂದ ಒಂದೇನೋ ಬರ್ತದೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ನಾನು ಮಾಡಿದ್ದಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತನೂ ಕೂಡ ಹೇಳಿದ್ರು. ಅದಿರ್ಲಿ, ಅವ್ರ ಗಮನಕ್ಕೆ ಬರಲಾರ್ದೆ ಆ ಥರದ್ದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ತರಹದ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ನಡೀತಾ ಇರಬೇಕಾದ್ರೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಯಾರೇ ಇರಲಿ, ಪ್ರತಿಯೊಂದು ವಿಚಾರಗಳನ್ನ ಅವ್ರ ಗಮನಕ್ಕೆ ತರದೆ ಮಾಡ್ತಿರ್ಬೋದು. ಆದ್ರೆ ಈ ತರಹದ ವಿಚಾರವನ್ನ ಈ ಸಂದರ್ಭದೊಳಗಡೆ ಅವರ ಅಪ್ರೂವಲ್ ಇರ್ಲಾರ್ದೆ, ಅಥವಾ ಅವರ ಕ್ಲೋಸ್ ಯಾರು ಈ ಎಲ್ಲಾ ವಿಚಾರಗಳಿಗೆ ಅಪ್ರೂವಲ್ ಅನ್ನು ಕೊಡ್ತಾರೆ ಅಂಥವ್ರ ಅಪ್ರೂವಲ್ ಇರ್ಲಾರ್ದೆ ಇದು ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಸಂದೇಶವನ್ನ ಕೊಡ್ಬೇಕಾಗಿತ್ತು. ಸಂದೇಶ ಏನು ಅಂತಂದ್ರೆ, ಅಲ್ಲಿ ಏನು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಆ ಮಾತಿಗೆ ತಕ್ಕಂಗೆ ಅವರು ನಡ್ಕೊಳ್ತಾ ಇಲ್ಲ. ಅವರು ಆ ಮಾತನ್ನ ಪಾಲಿಸ್ಬೇಕು ಅದಕ್ಕೆ ಅವರು ನಡ್ಕೊಳ್ಬೇಕು ಅಂತನೋ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಮಾಡಿದ್ರು. ಮಾಡಿ
ಆಮೇಲೆ ಅದನ್ನ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಈ ಜಗಳದಿಂದ ಪಾರ್ಟಿಯವರಿಗೆ ಡ್ಯಾಮೇಜ್ ಆಗ್ತಾ ಇರೋದಂತೂ ನಿಜ. ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಮತ್ತು ಈ ತರಹದ ಒಂದು ಆ, ಆ, ಒಂದು ಇಂಟರ್ನಲ್ ಒಂದು ಜಗಳಗಳು ಅದು ಎಲ್ಲ ಸರ್ಕಾರಗಳಲ್ಲೂ ಎಲ್ಲ ಪಕ್ಷಗಳಲ್ಲೂ ಇರ್ತದೆ. ಬಿಜೆಪಿ ಸರ್ಕಾರಗಳಿದ್ದಾಗ ಕರ್ನಾಟಕದೊಳಗೆ ನಾವು ಏನೇನು ಆಗಿತ್ತು, ರೆಸಾರ್ಟ್ ರಾಜಕಾರಣ ಹೆಂಗಾಯ್ತು, ಯಾವ ರೀತಿ ಬಾಂಬೆಗೆ ಹೋಗಿ ಜನಗಳನ್ನೇ MLA ಇಟ್ಟರು, ಯಾವ ರೀತಿ ಅವರಿಗೆ ಆಮಿಷ ಒಡ್ಡಿದ್ರು, ಈ ಎಲ್ಲಾ ಸಂಗತಿಗಳನ್ನು ಕೂಡ ಕರ್ನಾಟಕದ ಜನ ನೋಡಿದ್ದಾರೆ. ಇವ್ರಿಗೆ ಈಗ ಅಧಿಕಾರ ಸಿಕ್ಕಿದೆ, ಇವ್ರು ಅದನ್ನು ಮಾಡ್ತಾ ಇದ್ದಾರೆ. ಅವ್ರದೇ ಪಕ್ಷದೊಳಗಡೆ ಈ ಒಂದು ಅಧಿಕಾರಕ್ಕೋಸ್ಕರ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ. ಅವರ ಪಕ್ಷದ ನಾಯಕರು ಅದನ್ನ ಸರಿಯಾಗಿ ಸ್ಮೂತ್ ಆಗಿ ಸರಳಾಗಿ ಬಗೆಹರಿಸಿ ಕರ್ನಾಟಕದೊಳಗಡೆ ಒಂದು ಏನು ರುಟೀನ್ ಅಡ್ಮಿನಿಸ್ಟ್ರೇಷನ್ ನಡಿಬೇಕು, ಎಲ್ಲ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡಿಬೇಕು, ಒಟ್ಟಾರೆಯಾಗಿ ಆಡಳಿತ ಏನು ನಡಿಬೇಕು ಅದಕ್ಕೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಅದನ್ನ ಮಾಡದೇ ಇದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಮುಂದಿನ ಚುನಾವಣೆ ಒಳಗಡೆ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೂ ಕೂಡ ಅದರ ಎಫೆಕ್ಟ್ ಖಂಡಿತವಾಗಿಯೂ ಆಗತ್ತೆ. ಓಕೆ ಸತ್ಯನಾರಾಯಣ ಸರ್, ಈಗ ಸುಭಾಷ್ ಸರ್ ಒಂದು ಪಾಯಿಂಟ್ ಅನ್ನ ಹೇಳಿದ್ರು ಬಿಜೆಪಿಯ ರೆಸಾರ್ಟ್ ರಾಜಕಾರಣದ ಬಗ್ಗೆ. ಬಿಜೆಪಿಯ ರೆಸಾರ್ಟ್ ರಾಜಕಾರಣ ಮತ್ತೆ ಯಡಿಯೂರಪ್ಪ ಅವರ ಕಾಲದಲ್ಲಿ ನಡೆದಂತಹ ಆಪರೇಷನ್ ಕಮಲದ ಬಗ್ಗೆ ನೀವೇನ್ ಹೇಳ್ತೀರಾ? ಪವಿತ್ರ ಮೇಡಮ್, ಇವತ್ತು ನಾವು ನಿನ್ನೆ ಕಳೆದ ಒಂದು 4-5 ದಿವಸದಿಂದ ನೋಡ್ತಾ ಇದ್ದೀವಿ. ಯಾರು ಕುಮಾರಸ್ವಾಮಿ ಅವ್ರ ಸರ್ಕಾರನ ಟಾಪಲ್ ಮಾಡಿದ್ರು ಅನ್ನೋದು ಅವರೇ ಹೇಳ್ತಾ ಇದ್ದಾರೆ ಕಾಂಪಿಟೇಷನ್ ಮೇಲೆ. ಇಲ್ಲ DK ಶಿವಕುಮಾರ್ ಅವರು ಟಾಪಲ್ ಮಾಡಿದ್ರು, ಸಿದ್ದರಾಮಯ್ಯನವರು ಟಾಪಲ್ ಮಾಡಿದ್ರು ಅಂತ ಒಬ್ರು ಹೇಳ್ತಾರ, DK ಶಿವಕುಮಾರ್ ಟಾಪಲ್ ಮಾಡಿದ್ರು ಅಂತ ಒಬ್ರು ಹೇಳ್ತಾರ. ನಾವ್ ಹೇಳ್ತಾ ಇಲ್ಲ, ನಾವು ಆರಂಭದಿಂದ ಹೇಳ್ಕೊತ ಬರ್ತಾ ಇದ್ದೀವಿ. ಅವರು ತಮ್ಮ ಕಚ್ಚಾಟದಿಂದಾಗಿ, ತಮ್ಮ ಅಧಿಕಾರ ದಾಹಕ್ಕಾಗಿ ಅದನ್ನ ನಮ್ಮ ಕಡೆ ಮಾಡಿ ಅದನ್ನ ನಮ್ಮ ಮೇಲೆ ಗೂಬೆ ಕುಡಿಸುವಂತ ಒಂದು ಕೆಲಸ ಮಾಡಿದ್ರು ಅನ್ನುವಂಥದ್ದನ್ನ ನಾನು ಹೇಳ ಬಯಸ್ತೀನಿ. ನಿಮ್ ಪ್ರಶ್ನೆಗೆ ಉತ್ತರ ಒಂದಾಯ್ತು. ಹಿಂದೆ ನಡೆದಿದ್ದು ಈಗ ಸಿಎಂ ಕುರ್ಚಿಗಾಗಿ ಈಗ ಜಗಳ ನಡೀತಿರೋದಲ್ಲ, ಈ ಹಿಂದೆ ಬಿಜೆಪಿಯಲ್ಲೂ ಒಂದೇ ಟರ್ಮ್ ಅಲ್ಲಿ 3-4 CM ಆದಂತ ಇತಿಹಾಸ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಮೇಡಮ್, ಆ ಕಾಲಘಟ್ಟದಾಗ ಪಕ್ಷದ ಒಳಗ ಆಂತರಿಕವಾಗಿ ಏನೇನು ವಿಚಾರಗಳು ಇರ್ತಾವ ಅದನ್ನ ನಮ್ಮ ಹೈಕಮಾಂಡ್, ಸ್ಟ್ರಾಂಗ್ ಹೈಕಮಾಂಡ್ ಐತಿ, ಅದನ್ನ ಆ ರೀತಿ ಮಾಡಿರ್ತೈತಿ. ಯಾವ ಉದ್ದೇಶದಿಂದ ಮಾಡಿದಾರ. ಬಟ್ ನಮ್ಗ ಅದ್ರಲಿಂದ ನಮ್ದು ಒಳ್ಳೇದು ಕೆಟ್ಟದ್ದು ಜನ ನಮ್ಮನ್ನ ವಿರೋಧ ಪಕ್ಷ ಕೂಡಿಸಿದಾರಲ್ಲ. ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಜನರ ಆದೇಶವನ್ನ ನಾವು ಒಬಲೈಸ್ ಮಾಡ್ಬೇಕಲ್ಲ ಪವಿತ್ರ ಮೇಡಮ್. ನಾವು ಒಬಲೈಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಪ್ರತಿಯೊಂದು ಹೋರಾಟದಾಗೂ ನಾವೇನ್ ಹೇಳ್ತಾ ಇದೀವಿ, ನಿಮ್ಮ ಇದೇನಾಗಿದೆ ಅಂದ್ರ ಅಪ್ಪ ಅಮ್ಮನ ಜಗಳದ ಮಧ್ಯೆ ಕೂಸು ಬಡವಾಯ್ತು ಅನ್ನುವಂಗ ರಾಜ್ಯ ಸಂಪೂರ್ಣವಾಗಿ ನಿರ್ಲಕ್ಷ್ಯವಾಗಿ ಬಿಟ್ಟಿದೆ. ಪ್ರತಿಯೊಂದು ಒಂದು ಶೈಕ್ಷಣಿಕ ವ್ಯವಸ್ಥೆ ತೋಡ್ರಿ, ಆಡಳಿತಾತ್ಮಕ ವ್ಯವಸ್ಥೆ ತೋಡ್ರಿ, ಕಾನೂನು ಸುವ್ಯವಸ್ಥೆ ತೋಡ್ರಿ, ಒಂದು ರೆವೆನ್ಯೂ ವಿಚಾರ ಇರ್ಬೋದು, ಯಾವ ಕ್ಷೇತ್ರದಾಗ ಸರ್ಕಾರ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು ಐತಾ? ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ನೋಡಿ, ಈಗ ನಾವು ಏನೋ ಇವ್ರಿಗೆ ನಮ್ಮ 40% ಅಂತ ಹೇಳಿದಾಗ ಏನಾದ್ರೂ ಆಧಾರ ಕೊಡಿ ಅಂತಂದ್ರೆ ಆಧಾರ ಇಲ್ಲಿ ಕೊಡ್ಲಿಲ್ಲ. ಇವಾಗ ಇವ್ರದ್ದು 60% ಅಂತ ಹೇಳಿದ್ರೆ ಈಗ ಏನ್ ಕೇಳ್ತಾ ಇದಾರ ಅಂತಂದ್ರೆ ಆಧಾರ ಕೊಡಿ ಅಂತ ಕೇಳ್ತಾರ. ಇದು ಯಾವ ನ್ಯಾಯ? ಅದಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದ ಮುಕ್ತ ಜನರನ್ನ ನೀವು ಯಾಮಾರಿಸಿಕೊಂಡಿದಿರಿ, ಯಾಮಾರಿಸಿ ನಿಮಗೆ ಇವತ್ತೊಂದು ದೈತ್ಯ ಬಲ ಕೊಟ್ಟಿದಾರ ನೋಡಿ. ಮತ್ ಇನ್ನೊಂದು ಈ ವಿಚಾರದ ಸಂದರ್ಭ ನಾನು ಬಯಸ್ತಾ ಇದ್ದೀನಿ ಮೇಡಮ್, ಯಾವಾಗ ಕಾಂಗ್ರೆಸ್ಸಿಗೆ ದೈತ್ಯ ಬಲ ಬರ್ತದ ಅವಾಗ ಕಾಂಗ್ರೆಸ್ ಇಂದ ಇದೆ ಹಣೆ ಬರ. ಹಿಂದೆ ವೀರೇಂದ್ರ ಪಾಟೀಲ್ ಅವ್ರ ಸರ್ಕಾರ ಇದ್ದಾಗ ಸಾಮಾನ್ಯ ಜನರನ್ನ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರಿ ಸರ್, ನಂಗೆ ಬರ್ತೈತೆ. ಸಾಮಾನ್ಯ ಜನರಿಗೆ ಮೋಸ ಮಾಡಿ ಯಾಮಾರಿಸಿದ್ರು, ಜನಗಳನ್ನ ಈ ಗ್ಯಾರಂಟಿ ಹೆಸರಿನಲ್ಲಿ ಯಾಮಾರಿಸಿದ್ರು ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಸರಿ, ಯಾಮಾರಿಸಿದ್ರು ಅಂತ ಹೇಳೋದಾದ್ರೆ, ಇದೇ ಬಿಹಾರದಲ್ಲಿ ಮಹಿಳೆಯರಿಗೆ ಎಲೆಕ್ಷನ್ ಗಿಂತ ಒಂದೇ ಒಂದು 15 ದಿನದ ಮುಂಚೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅವರ ಅಕೌಂಟಿಗೆ ಹಣವನ್ನ ಹಾಕಿ, ಈಗ ಅಲ್ಲಿ NDA ಸರ್ಕಾರ ಬಂದಿದೆ. ಅದು ಜನರನ್ನ ಯಾಮಾರಿಸಿದ ಹಾಗಲ್ವಾ? ಹಾಗಾದ್ರೆ ಖಂಡಿತ ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಮೇಡಮ್. ಅಲ್ಲಿ 10,000 ರೂಪಾಯಿ ಏನದು ಪ್ರತಿ ತಿಂಗಳು 10,000 ಅಂತ ಹೇಳಿದ್ದಲ್ಲ. ಆ 10,000 ರೂಪಾಯಿ ಸ್ವಸಹಾಯ ಸೆಲ್ಫ್ ಹೆಲ್ಪ್ ಗ್ರೂಪಿನವ್ರಿಗಿರ್ಬೋದು, ವೈಯಕ್ತಿಕ ಮಹಿಳೆ ಇರ್ಬೋದು, ಅವಳು ಒಂದು ಉದ್ಯೋಗ ಆರಂಭಿಸ್ಬೇಕು. ಈ ಉದ್ಯೋಗದಾಗ ನೀವು ಯಶಸ್ವಿ ಆದ್ರೆ ನಿಮಗೆ ನೇರವಾಗಿ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅದೊಂದು ಆತ್ಮನಿರ್ಭರ ಭಾರತ, ಸ್ವಯಂ ನಿರ್ಭರ ಭಾರತದ ಹೆಜ್ಜೆ ಇಡುವತ್ರ ಒಂದು ಆದಂತ ಕಾರ್ಯ ಹೊರತು. ಮತ್ತ ಆ ವಿಚಾರದಾಗ ಇವ್ರು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ದೂರು ಕೊಟ್ಟಾಗ ನಮ್ಮ ಅವರು ಅಲ್ಲಿ ಏನ್ ಹೇಳಿತ್ತು, NDA ಅಲಯನ್ಸ್ ನಾವ್ ಇದನ್ನ ವೆಲ್ ಇನ್ ಅಡ್ವಾನ್ಸ್ ನಾವ್ ಇದನ್ನ ಘೋಷಣೆ ಮಾಡಿದೀವಿ, ಇದನ್ನ ಕೊಟ್ಟಿವಿ ಅಂದಾಗ ಅದನ್ನ ಚುನಾವಣಾ ಆಯೋಗ ಕೂಡ ಅವ್ರ ಇದನ್ನ ಕಂಪ್ಲೇಂಟ್ ಅನ್ನು ತಿರಸ್ಕಾರ ಮಾಡಿತ್ತು. ನಾವು ಅದನ್ನ ತಿಂಗಳ 10,000 ಕೊಡ್ತೀವಿ ಅಂತ ಹೇಳಿಲ್ಲ ನಾವು. ಈಗ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ 10,000 ರೂಪಾಯಿ ಕೊಡ್ತಿದ್ವಿ ಮೊದ್ಲೇಕ. ಅದ್ ನೇರವಾಗಿ ವಿಶ್ವಕರ್ಮ ಯೋಜನೆ 18 ಒಂದು ಗುಂಪುಗಳಿಗೆ ಅದೊಂದು ಸಹಾಯ ಮಾಡುವಂತ ಒಂದು ಯೋಜನೆ.
ನಾವು ಈ ರೀತಿ ಮಾಡಿದೀವಿ ಹೊರತು ಇವ್ರಿಗೆ ನಾವು 2,000 ರೂಪಾಯಿ ಪ್ರತಿ ತಿಂಗಳ ಕೊಡ್ತೀವಿ ಅಂತೇಳಿ ಅವ್ರ ಮನೆಯ ಯಜಮಾನ್ರಲಿಂದ 10,000 ರೂಪಾಯಿ ಕಿತ್ಕೊಳ್ಳುವಂತ ಕೆಲಸ ಮಾಡಿಲ್ಲಲ್ಲ. ನೋಡ್ರಿ, ಬೀಜದ ರೇಟ್ ಹೆಚ್ಚು ಮಾಡಿದ್ರು, ರಸಗೊಬ್ಬರ ರೇಟ್ ಹೆಚ್ಚು ಮಾಡಿದ್ರು, ವಿದ್ಯುತ್ ಬಿಲ್ ರೇಟ್ ಹೆಚ್ಚು ಮಾಡಿದ್ರು. ಅಲ್ಲಿ ಬೆಂಗಳೂರಿನ ಕಸಕ್ಕ ಟ್ಯಾಕ್ಸ್ ತಗೊಳ್ತಾ ಇದಾರ, ನೀರಿನ ಟ್ಯಾಕ್ಸ್ ತಗೊಳ್ತಾ ಇದಾರ. ಮತ್ತೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಆಕ್ಚುಲಿ ಇದು ಲೆಂತ್ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ. ಈಗ ನೀವೇನ್ ಹೇಳಿದ್ರಿ, ನಾವು ಚುನಾವಣಾ ಆಯೋಗ ಅವರ ಕಂಪ್ಲೇಂಟ್ ಅನ್ನ ತಿರಸ್ಕಾರ ಮಾಡಿತ್ತು ಅಂತ ಹೇಳಿದ್ರಿ. ಈ ಹಿಂದೆ ಎಲೆಕ್ಷನ್ ಟೈಮ್ಗಳಲ್ಲಿ ತಮಿಳುನಾಡಲ್ಲಿ ಚುನಾವಣೆಗಳು ನಡೆದಾಗ ಆನ್ಲೈನ್ ಟಿವಿಗಳನ್ನ ಕೊಡ್ತಾ ಇದ್ರು, ಟಿವಿ ಸೆಟ್ ಗಳನ್ನ ಕೊಡ್ತಾ ಇದ್ರು. ಆ ಟಿವಿ ಸೆಟ್ ಗಳನ್ನ ಕೊಡಬಾರ್ದು ಅಂತ ಚುನಾವಣಾ ಆಯೋಗವೇ ತಡೆ ಹಿಡಿದಿತ್ತು ಚುನಾವಣೆಯ ಟೈಮ್ ನಲ್ಲಿ. ಅಂದ್ರೆ ಈಗ ಜನರಿಗೆ ಅನುಮಾನ ಬರೋದು ತಮ್ಮ ಪ್ರಶ್ನೆ ಸೇರ್ಕೊಂಡಿದ್ಯಾ ಅಂತ. ಮೇಡಮ್, ತಮ್ಮ ಪ್ರಶ್ನೆ ಏನು, ಈ ಯೋಜನೆಯನ್ನ ಚುನಾವಣಾ ಅಧಿಸೂಚನೆ ಹೊರಡುವಕ್ಕಿಂತ ಮುಂಚೆ ಘೋಷಣೆ ಮಾಡಿದಂತ 10,000 ರೂಪಾಯಿ ಯೋಜನೆ ಇದೆ. ಚುನಾವಣಾ ಅಧಿಸೂಚನೆ ಬಂದ ಮೇಲೆ ನಾವು ತಪ್ಪಾಗಿ ಹಣ ಹಂಚುವಂತ ಕೆಲಸ ಮಾಡಿಲ್ಲ. ಅಲ್ಲಿ ಏನಾಗಿದ್ವು ಅಂತಂದ್ರ, ಚುನಾವಣೆ ಇಲ್ಲಿ ನಮ್ಮಲ್ಲಿ ಹೆಬ್ಬಾಳ್ಕರ್ ಅಂತ ಅದರ ಮೇಡಮ್ ಅವ್ರದ್ದು ಕುಕ್ಕರ್ದ ಸಿಕ್ಕೊಂಡ್ ಬಿದ್ರಲ್ಲ, ಚುನಾವಣೆ ಸಂದರ್ಭದಲ್ಲಿ ಹಂಚುವಂಥದ್ದು ಅದು ಆಮಿಷ ಆಗ್ತದೆ. ಚುನಾವಣೆ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿ, ನಿಗದಿತವಾಗಿ ಘೋಷಣೆ ಮಾಡಿ, ಮತ್ತೆ ಅದ್ರ ಪರ್ಪಸ್ ಹೆಂಗೈತಿ ನನಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಅದನ್ನ ಪ್ರತಿ ತಿಂಗಳ ಅಂತ ಹೇಳಿಲ್ಲ. ಅದನ್ನ ಉದ್ಯೋಗ ಯೋಜನೆ ಮಾಡಕ್ಕೆ ಕೊಟ್ಟಂತದ್ದು. ಅದಕ್ಕೆ ಮುಂದ ಆ ಮಹಿಳೆಯರು ಸ್ವಾವಲಂಬಿ ಆಗಿ ಒಂದು ನಿರ್ಮಾಣ ಆದ್ರಪ್ಪ ಅಂದ್ರ ನೇರವಾಗಿ ಅವ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಆ ಉದ್ಯೋಗನ ಅಪ್ಗ್ರೇಡೇಷನ್ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು, ಸದುದ್ದೇಶ ಇಟ್ಕೊಂಡು ಕೊಟ್ಟಂತದ್ ಮೇಡಮ್. ಅದಕ್ಕೆ ಇದಕ್ಕೆ ಬಹಳ ಭೂಮಿ ಆಕಾಶದಷ್ಟು ಬದಲಾವಣೆಗಳಿದಾವೆ. ಸರಿ ಸರ್, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೇನೆ ಸರ್. ಈಗ ಸುಭಾಷ್ ಸರ್, ಈಗ ಒಂದ್ ಕಡೆ DK ಪರ ಮಾತಾಡೋರು ಇದ್ದಾರೆ, DK CM ಆಗ್ಲಿ ಅಂತ. ಮತ್ತೊಂದ್ ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಅವರೇ ಮುಂದುವರಿಲಿ ಅಂತ ಒಂದ್ ಕಡೆ ಹೇಳೋರಿದ್ದಾರೆ. ಮತ್ತೊಂದ್ ಬದಿ ಶಾಸಕರೇನು ನಾನು CM ಆಗ್ತೀನಿ, ನಾನು ಸಹ CM ಆಕಾಂಕ್ಷಿ ಅಂತ ಇದನ್ನ ಹೇಳ್ತಾರೆ. ಸೊ ಏನೋ ಚೂರು ಪಾರು ಅಭಿವೃದ್ಧಿ ಆಗ್ತಾ ಇರುವಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪರ ಇದ್ದವರಿಗೆ ಇದೊಂದ್ ರೀತಿ ಮುಜುಗರ ಅಂತ ಅನ್ಸೋದಿಲ್ವಾ? ಅಲ್ಲ, ಸಹಜವಾಗಿನೇ ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ. ಒಂದು ಅರ್ಧ ಡಜನ್ನಷ್ಟು ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ. DK ಶಿವಕುಮಾರ್ ಅಂತೂ ಇದ್ದೇ ಇದ್ದಾರೆ, ಇನ್ನೂ ಕೆಲವರು ಇದ್ದಾರೆ. ಆಮೇಲೆ ಈ ವಿಚಾರ ಇದು ಚರ್ಚೆ ಆದಷ್ಟು ನಾನು ಆಗಲೇ ಈ ಹಿಂದೆ ಮಾತಾಡಿದಾಗಲೇ ಹೇಳಿದೆ, ಪಾರ್ಟಿಗಂತೂ ಇದ್ರದ್ದು ಡ್ಯಾಮೇಜ್ ಆಗತ್ತೆ. ಪಾರ್ಟಿಗೆ, ಸರ್ಕಾರಕ್ಕೆ ಇದರಿಂದ ಸಮಸ್ಯೆ ಆಗ್ತದೆ. ಈಗ ಅವರು 2.5 ವರ್ಷ ಅಧಿಕಾರವನ್ನು ಪೂರೈಸಿ ಇನ್ನೊಂದು 2.5 ವರ್ಷ ಉಳಿದಿರುವಾಗ ಈಗ ಆಲ್ರೆಡಿ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗಿದೆ. ಸರ್ಕಾರದ ಇಮೇಜ್ ಬಗ್ಗೆ ಮೊದಲೇ ಇದ್ದಷ್ಟು ಒಳ್ಳೆಯ ಅಭಿಪ್ರಾಯ ಜನರೊಳಗಡೆ ಈಗ ಉಳಿದಿಲ್ಲ. ಯಾಕಂದರೆ ಬೇರೆ ಬೇರೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ, 1, 2, 3 ಕಾರಣಗಳಲ್ಲ. ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಗ್ಯಾರಂಟಿ ಸ್ಕೀಮ್ಗಳನ್ನು ಇವರು ತಂದ ಮೇಲೆ ಗ್ಯಾರಂಟಿ ಸ್ಕೀಮ್ಗಳ ಕಾರಣದಿಂದಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಅಂತ ಬಹಿರಂಗವಾಗಿಯೇ MLAಗಳು ಹೇಳುವಂಥ ಸ್ಥಿತಿ ಇದೆ. ಈ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಹಣವನ್ನು ಹೊಂದಾಣಿಕೆ ಮಾಡಿಕೊಂಡು ಅವರು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ತರಬೇಕಿತ್ತು. ಗ್ಯಾರಂಟಿ ಸ್ಕೀಮ್ಗಳು ತಂದಿರೋದು ಒಳ್ಳೆಯ ವಿಚಾರ, ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲ ಸರ್ಕಾರಗಳು ಈಗ BJPನೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ತರಹದ ಎಲ್ಲ ಭರವಸೆಗಳನ್ನು ಇಲೆಕ್ಷನ್ಗಿಂತ ಮುಂಚೆ ಕೊಡ್ತಾ ಇದೆ. ಹರಿಯಾಣದಲ್ಲಿ ಕೊಟ್ಟಿದೆ, ದಿಲ್ಲಿ ಒಳಗಡೆ ಕೊಟ್ಟಿದೆ, ಬಿಹಾರದೊಳಗಡೆ ಕೊಟ್ಟಿದೆ, ಮಹಾರಾಷ್ಟ್ರದೊಳಗಡೆ ಕೊಟ್ಟಿದೆ. ಹೀಗಾಗಿ ಜನರ ಒಂದು ಅವ್ರನ್ನ ಎಕನಾಮಿಕಲಿ ಅವ್ರನ್ನ ಸಬಲೀಕರಣಗೊಳಿಸ್ಲಿಕ್ಕೆ, ಅವ್ರಿಗೆ ಒಂದು ಬಲ ತುಂಬಲಿಕ್ಕೆ ಈ ತರಹದ ಒಂದು ಸ್ಕೀಮ್ಗಳನ್ನು, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನು ಕೊಡೋದ್ರೊಳಗಡೆ ತಪ್ಪಿಲ್ಲ. ಆದರೆ ಅದರ ಒಂದು ಎಕನಾಮಿಕ್ಸ್ ಅನ್ನ ಮೊದಲೇ ಯೋಚನೆ ಮಾಡಿ, ಅದು ಹಣದ ಕೊರತೆ ಆಗಲಂಗೆ ನೋಡಿಕೊಂಡು ಯಾವ ರೀತಿ ಹಣವನ್ನು ಹೊಂದಿಸಬೇಕು ಅನ್ನೋದನ್ನ ನೋಡಿಕೊಂಡು, ಉಳಿದಂಥ ರುಟೀನ್ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ವರ್ಕ್ಸು ಕೂಡ ನಡೆಯೋ ಥರ ನೋಡಿಕೊಂಡು ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಆ ವಿಚಾರದೊಳಗಡೆ ಸರ್ಕಾರ ಒಂದು ಬ್ಯಾಡ್ ಇಮೇಜ್ ಜನರೊಳಗಡೆ ಹೋಗೋ ರೀತಿ ಒಳಗಡೆ ನಡ್ಕೊಂಡಿದೆ. ಬಹಳಷ್ಟು ಜನ ಅವ್ರದೇ ಪಕ್ಷದ ಶಾಸಕರು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಅಂತ ಬಹಿರಂಗವಾಗಿ ಹೇಳುವಂತ ಪರಿಸ್ಥಿತಿ ಬಂತಲ್ಲ, ಅದರಿಂದ ಅವ್ರ ಸರ್ಕಾರಕ್ಕೆ ಒಂದು ಇಮೇಜ್ ಡ್ಯಾಮೇಜ್ 2.5 ವರ್ಷದೊಳಗಡೆ ಆಗ್ಬಿಟ್ಟು, ಇನ್ನು ಮುಂದಿನ 2.5 ವರ್ಷದೊಳಗಡೆ ಈ ರೀತಿಯ ಅಧಿಕಾರಕ್ಕೋಸ್ಕರ ಕಿತ್ತಾಟವನ್ನ ಮಾಡಿದರೆ ಖಂಡಿತವಾಗಿಯೂ ಅದರ ನಷ್ಟ ಅವರ ಪಾರ್ಟಿಗಾಗತ್ತೆ, ಮುಂದಿನ ಚುನಾವಣೆ ಒಳಗಂತೂ ಹಾಗೆ ಆಗತ್ತೆ. ಅದನ್ನ ಯಾವ ರೀತಿ ಅದನ್ನ ಪರಿಹರಿಸ್ತಾರೆ, ಈ ಬಿಕ್ಕಟ್ಟನ್ನ ಯಾವ ರೀತಿ ಅವರು ಬಗೆಹರಿಸ್ತಾರೆ, ಯಾವ ರೀತಿ ಅದನ್ನ ಸ್ಮೂತ್ ಆಗಿ, ಅಕಸ್ಮಾತ್ ಅಧಿಕಾರ ಬದಲಾವಣೆ ಆಗತ್ತೋ ಇಲ್ಲೋ, ನಾಯಕತ್ವ ಬದಲಾವಣೆ ಆಗತ್ತೋ ಇಲ್ಲೋ ಸೆಕೆಂಡರಿ, ಆಗೋದಾದ್ರೆ ಅದನ್ನ ಸ್ಮೂತ್ ಆಗಿ ಮಾಡ್ತಾರ, ಅಥವಾ ಆಗದೆ ಇದ್ರೆ ಇವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ ಉಳಿದಂತ ಗುಂಪು ಯಾರು ಈಗ ನಾಯಕತ್ವ ಬದಲಾವಣೆಗೋಸ್ಕರ ಒಂದು ಬೇಡಿಕೆಯನ್ನಿಟ್ಟಾರೆ ಅಂತ ಗುಂಪನ್ನ ಶಾಂತ ಮಾಡಿ, ಸಮಾಧಾನ ಮಾಡಿ, ಅವರನ್ನ
ಸ್ಮೂತ್ ಆಗಿ ಸರ್ಕಾರ ಜೊತೆಗೆ ಹೋಗೋ ತರ ಮಾಡ್ತಾರ. ಇದನ್ನೆಲ್ಲ ಮಾಡುವಂತ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಎಷ್ಟರ ಮಟ್ಟಿಗೆ ಇದೆ, ಅವ್ರಿಗೆ ಎಷ್ಟರ ಮಟ್ಟಿಗೆ ಈ ಎಲ್ಲ ನಾಯಕರುಗಳ ಮೇಲೆ ಶಾಸಕರ ಮೇಲೆ ನಿಯಂತ್ರಣ ಇದೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇರೋದಂತೂ ಸತ್ಯ. ಸರ್, ಈಗ ಇಷ್ಟೆಲ್ಲ ಗೊಜಲುಗಳಿದ್ರು, ಇಷ್ಟೆಲ್ಲ ಗಂಟುಗಳಿದ್ರೂ ಸಹ ಯಾಕೆ ಹೈಕಮಾಂಡ್ ಈ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ? ಈಗಾಗಲೇ ಏನೇನು ಒಂದಿಷ್ಟು ಸುದ್ದಿಗಳು ಬರ್ತಾ ಇದೆ ಏನಂತಂದ್ರೆ 2.5 ವರ್ಷ ಇವ್ರ ಸಿಎಂ, 2.5 ವರ್ಷ ಇವ್ರ ಸಿಎಂ ಅಂತ ಮೊದಲೇ ಒಪ್ಪಂದ ಆಗಿತ್ತು ಅಂತ ಮೀಡಿಯಾಗಳಲ್ಲೂ ಸಹ ಬರ್ತಾ ಇದೆ, ಅಥವಾ ಕೆಲವೊಬ್ಬರು ಅದನ್ನ ಹೇಳ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಆಗ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಈ ಬಗ್ಗೆ ಎಲ್ಲಿಯೂ ಸಹ ಬಹಿರಂಗವಾಗಿ ಹೇಳಿಕೆನ ಕೊಟ್ಟಿಲ್ಲ. ಕೊಡದೇ ಇದ್ರೂ ಸಹ ಈ ರೀತಿ ಒಂದು ಆರೋಪ ಅಥವಾ ಈ ರೀತಿ ಒಂದು ಸುಳ್ಳು ಹೇಳಿಕೆನೋ ಏನೋ ಒಂದು ಹರಿದಾಡ್ತಾ ಇರುವಾಗ ಹೈಕಮಾಂಡ್ ಯಾಕೆ ಈ ಬಗ್ಗೆ ಕ್ಲಾರಿಟಿ ಕೊಡೋಕೆ ಮುಂದಾಗ್ತಾ ಇಲ್ಲ ಅಂತ? ನೋಡಿ, ಹೈಕಮಾಂಡ್ಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದ್ರೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೋ ಅವರ ಒಂದು ಲೆವೆಲ್ ಅಲ್ಲಿ ಅವರ ಆಂತರಿಕವಾಗಿ ಪಾರ್ಟಿಯ ರಾಷ್ಟ್ರೀಯ ನಾಯಕರುಗಳು ಏನು ಯೋಚನೆ ಮಾಡ್ತಾ ಇದ್ದಾರೋ ಮಾಡ್ತಾ ಇರ್ಬೋದು. ಅದಕ್ಕೊಂದು ಪರಿಹಾರ ಕಂಡುಹಿಡಿಯುವಂತ ಪ್ರಯತ್ನವನ್ನು ಅವರು ಮಾಡ್ತಾ ಇರ್ಬೋದು. ಆದ್ರೆ ಸದ್ಯಕ್ಕಂತೂ ಬಹಿರಂಗವಾಗಿ ಏನು ಹೇಳ್ತಾ ಇಲ್ಲ. ನೀವು ಹೈಕಮಾಂಡ್ಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂದ್ರೆ, ನೀವು ಬಿಜೆಪಿ ಹೈಕಮಾಂಡು ಕಾಂಗ್ರೆಸ್ ಹೈಕಮಾಂಡು ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕರ್ನಾಟಕದೊಳಗಡೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರ ನೇಮಕ ಎಷ್ಟು ದಿವಸದಿಂದ ಪೆಂಡಿಂಗ್ ಇದೆ. ವಿರೋಧ ಪಕ್ಷದ ನಾಯಕರ ಒಂದು ನೇಮಕ ಯಾವಾಗ ಆಯ್ತು, ಎಷ್ಟು ತಿಂಗಳುಗಳ ನಂತರ ಆಯ್ತು. ಬಿಜೆಪಿ ರಾಜ್ಯ ಅಧ್ಯಕ್ಷರ ನೇಮಕ ಎಷ್ಟು ತಿಂಗಳುಗಳನ್ನಾಯ್ತು. ಬಿಜೆಪಿ ಒಳಗಡೆ ರಾಜ್ಯ ಅಧ್ಯಕ್ಷ ಆಗ್ಲಿಕ್ಕೆ, ವಿರೋಧ ಪಕ್ಷದ ನಾಯಕ ಆಗ್ಲಿಕ್ಕೆ ಅವ್ರ ಪಕ್ಷದ ನಾಯಕರೊಳಗಡೆ ಸ್ಪರ್ಧೆ ಇತ್ತು, ಪೈಪೋಟಿ ಇತ್ತು. ಅವಾಗ ಆ ಬಿಕ್ಕಟ್ಟು ಹೈಕಮಾಂಡ್ಗೂ ಕೂಡ ಗೊತ್ತಿತ್ತು. ಅವ್ರೇನಾದ್ರು ತಕ್ಷಣಕ್ಕೆ ಅದನ್ನ ಬಗೆಹರಿಸಿದ್ರ? ತಕ್ಷಣಕ್ಕೆ ಅವರು ಬಗೆಹರಿಸಲಿಲ್ಲ. ಅವರು ಅದಕ್ಕೆ 6 ತಿಂಗಳು 8 ತಿಂಗಳು 1 ವರ್ಷ ಗಟ್ಲೆನೂ ಹಂಗೆ ವಿರೋಧ ಪಕ್ಷದ ನಾಯಕ ಇರ್ಲಾರ್ದೆ ಕರ್ನಾಟಕದೊಳಗಡೆ ಅಧಿವೇಶನ ಕೂಡ ನಡೆದೋಯ್ತು, ಒಂದು ಇತಿಹಾಸನೇ ಸೃಷ್ಟಿಯಾಗೋಗಿದೆ. ಅಧಿವೇಶನನೂ ನಡೆದೋಯ್ತು, ವಿರೋಧ ಪಕ್ಷದ ನಾಯಕನೇ ಇರ್ಲಾರ್ದಂತೆ. ಬಿಜೆಪಿ ಹೈಕಮಾಂಡ್ ಅದನ್ನ ಆ ವಿಷಯವನ್ನು ಅಡ್ರೆಸ್ ಮಾಡ್ಬೋದಾಗಿತ್ತಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಈ ವಿಷಯವನ್ನ ಈಗ ಅಡ್ರೆಸ್ ಮಾಡ್ಬೇಕಲ್ಲ. ಈ ಹೈಕಮಾಂಡ್ಗಳು ಎಲ್ಲರೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ತಮಗೆ ಯಾವಾಗ ಸರಿ ಅನ್ಸತ್ತೋ ಅದನ್ನೇ ಅವರು ಮಾಡೋದು. ಈಗ ಈ ವಿಚಾರದೊಳಗಡೆ ಅವ್ರಿಗೆ ಏನಾದರೂ ತಕ್ಷಣಕ್ಕೆ ಪರಿಹಾರ ಅಂತ ಅವ್ರಿಗೆ ತೋಚಿದ್ರೆ, ಅವ್ರ ಕಡೆ ಏನಾದರೂ ಪರಿಹಾರ ಅಂತಿದ್ರೆ ಅವ್ರು ಇಮಿಡಿಯೇಟ್ಲಿ ಅದನ್ನ ಅಟೆಂಡ್ ಮಾಡ್ತಾ ಇದ್ರು. ಆದ್ರೆ ಅದನ್ನ ಬಗೆಹರಿಸೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಇಬ್ರು ಕೂಡ ಬಹಳ ಪವರ್ಫುಲ್ ಲೀಡರ್ಸು. ಇಬ್ಬರ ಜೊತೆಗೂ ಕೂಡ ಅವ್ರದೇ ಆದಂತ ಸಮುದಾಯಗಳು ಹಿಂದೆ ನಿಂತಿವೆ. ಯಾವ್ದಾದ್ರೂ ಒಬ್ಬ ನಾಯಕನನ್ನ ಹೈಕಮಾಂಡ್ ಬೆಂಬಲಿಸಿದ್ರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಅಥವಾ ಮುಖ್ಯಮಂತ್ರಿ ಬೇರೆಯವ್ರಾಗ್ಲಿ ಅಂತ ಅವ್ರು ಏನಾದ್ರೂ ತೀರ್ಮಾನ ತಗೊಂಡ್ರೆ ಅದರ ಪರಿಣಾಮಗಳು ಪಾರ್ಟಿ ಮೇಲೆ ಏನಾಗ್ತವೆ ಅದೆಲ್ಲವನ್ನು ಕೂಡ ವಿಚಾರ ಮಾಡಿ ಅವರು ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನ ಕೈಗೊಳ್ಬಹುದು ಅಂತ ನನಗೆ ಅನಿಸ್ತದೆ. ಸರ್, ಈಗ ಮತ್ತೊಂದಂತಂದ್ರೆ ಸಪೋಸ್ ಸಿಎಂ ಸ್ಥಾನವನ್ನೇನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆಲ್ಲ ಫಂಡಿಂಗ್ ವ್ಯವಸ್ಥೆ ಏನ್ ಮಾಡೋದು ಅನ್ನೋ ಒಂದು ಅನುಮಾನ ಅಥವಾ ಅದೊಂದು ಪ್ರಶ್ನೆ ಉಳಿದಿದ್ಯಾ ಅಂತ ಕಾಂಗ್ರೆಸ್ ಅಲ್ಲಿ? ಈಗ ನೋಡಿ, ಫಂಡಿಂಗ್ ಬಗ್ಗೆ ನಾವು ಇಷ್ಟೊಂದು ಓಪನ್ ಆಗಿ ಮಾತಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಅಂದ್ರೆ ಚುನಾವಣೆ ಒಳಗಡೆ ಹಣದ ಪಾತ್ರ ಎಷ್ಟಿದೆ, ಹಣ ಇರೋರಿಗೆ ರಾಜಕಾರಣದೊಳಗಡೆ ಎಷ್ಟು ಅವಕಾಶ ಇದೆ, ಯಾರು ದುಡ್ಡು ಬಹಳ ಇಂಪಾರ್ಟೆಂಟು ಅಂತಂದ್ರೆ ಫಂಡ್ ಕ್ಯಾಂಡಿಡೇಟ್ ಕೊಡೋದಾಗ್ಲಿ, ಚುನಾವಣೆ ಒಳಗೆ ಸ್ಪರ್ಧೆ ಮಾಡೋದಾಗ್ಲಿ, ಚುನಾವಣೆ ಒಳಗೆ ಖರ್ಚು ಮಾಡೋದಾಗ್ಲಿ, ಫಂಡ್ ಬೇಕಲ್ಲ. ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಬಹಿರಂಗವಾಗಿ ಮಾತಾಡುವ ಲೆವೆಲ್ಗೆ ಇವತ್ತು ಪರಿಸ್ಥಿತಿ ಬಂದು ನಿಂತು ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ ಒಳಗಡೆನೆ ಈ ತರಹದ ವಿಚಾರಗಳನ್ನೆಲ್ಲ ಮ್ಯಾನೇಜ್ ಮಾಡೋದ್ರೊಳಗಡೆ ಬಹಳ ಅವರು ಮುಂದೆ ಇರ್ತಾರೆ. ಅವರು ಎತ್ತಿದ ಕೈ ಅಂತ ಹೇಳ್ತಾರೆ. ಅವ್ರ ಪಕ್ಷದ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆ ನಡೆದಾಗೂ ಕೂಡ ಫಂಡ್ ಕಳಿಸಿರ್ಬೋದು, ಕರ್ನಾಟಕದೊಳಗಡೆ ಇಲೆಕ್ಷನ್ ನಡೆದಾಗೂ ಕೂಡ ಫಂಡ್ ಕಳಿಸಿರ್ಬೋದು. ಆ ತರಹದ ಒಂದು ವ್ಯವಸ್ಥೆಯನ್ನ, ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ಲಿಕ್ಕಂತೇಳಿ ಎಲ್ಲಾ ಪಕ್ಷದೊಳಗಡೆ ಕೆಲವು ನಾಯಕರು ಇರ್ತಾರೆ, ಸರ್ಕಾರಗಳಿರ್ತವೆ. ಆ ಸರ್ಕಾರಗಳು ಅವರವರು ತಮ್ಮ ಪಕ್ಷಕ್ಕೆ ಅನುಕೂಲ ಆಗುವಂಗೆ ಇಲ್ಲಿಂದ ಹಣ ಕಳಿಸ್ತಿರ್ತಾರೆ. ಇದು ದೊಡ್ಡ ದುರಂತ. ಕರ್ನಾಟಕದ ದೊಡ್ಡ ದುರಂತ ಏನು ಅಂತಂದ್ರೆ, ಇಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಅವರು ತಮ್ಮ ಬಾಸ್ಗಳು ಏನು ದಿಲ್ಲಿ ಒಳಗಡೆ ಕೂತಿರ್ತಾರಲ್ಲ ಅವ್ರನ್ನ ಸಮಾಧಾನ ಮಾಡಬೇಕು. ಅವ್ರ ಬಾಸ್ಗಳು ಯಾರು ಇಲ್ಲಿ ಇಲ್ಲ, ಅವ್ರ ಬಾಸ್ಗಳು ದಿಲ್ಲಿ ಒಳಗಡೆ ಇದ್ದಾರೆ ಇಬ್ಬರಿಗೂ ಕೂಡ. ಅದಕ್ಕೆ ಇವ್ರ ಸರ್ಕಾರ ಬಂದ್ರು, ಇವರು ಹೋಗಿ ಅಲ್ಲಿ ಏನು ಕಪ್ಪು ಕಾಣಿಕೆ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸ್ಬೇಕು. ಅವ್ರ ಸರ್ಕಾರ ಇದ್ದಾಗ ಅವರು ಕೂಡ ಸಲ್ಲಿಸ್ತಾ ಇದ್ರು. ಇದು ಇದೇ ರೀತಿ ನಡ್ಕೊಂಡು ಬಂದಿದೆ. ಇದು ಬಹಳ ದೊಡ್ಡ ದುರಂತದ ವಿಚಾರ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವು ಕೇಳಿದಂತ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅಕಸ್ಮಾತ್ ಅವ್ರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಅದರ ಪರಿಣಾಮ ಏನಾಗ್ತದೆ, ಎಷ್ಟು ಜನ ಶಾಸಕರು ಅವ್ರ ಹಿಂದೆ ಹೋಗ್ತಾರೆ, ಈಗ ಎಷ್ಟು ಜನ ಇದ್ದಾರೆ,
ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನುವ ಒಂದು ನಂಬಿಕೆ ಜೊತೆಗೆ ಅವರು ಮುಖ್ಯಮಂತ್ರಿ ಆದರೆ ಅವರ ಕ್ಯಾಬಿನೆಟ್ ಒಳಗಡೆ ನಮಗೂ ಕೂಡ ಅವಕಾಶ ಸಿಗಬೇಕು ಅನ್ನುವ ಆಸೆ ಒಳಗಡೆ ಎಷ್ಟು ಜನ ಅವ್ರ ಜೊತೆಗಿದ್ದಾರೆ. ನಾಳೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ಸಿಗ್ನಲ್ ಏನಾದರೂ ಇವ್ರಿಗೆಲ್ಲರಿಗೂ ಗೊತ್ತಾದ್ರೆ ಇವರು ಅವ್ರ ಜೊತೆಗೆ ಇರ್ತಾರೋ ಅಥವಾ ಇರೋದಿಲ್ವೋ ಇದೆಲ್ಲವೂ ಕೂಡ ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳನ್ನು ಕೂಡ ಅದು ಅವರು ಪಾರ್ಟಿ ಫಂಡ್ ರೈಸರ್ ಇಲ್ಲದೆ ಇದ್ರೆ ಪಾರ್ಟಿ ಅವರು ಇಲೆಕ್ಷನ್ ಹೇಗೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅದು ಆಕ್ಚುಲಿ ಆಸ್ ಒಬ್ಬ ಕಾಮನ್ ಮ್ಯಾನ್ ಆಗಿ ಕರ್ನಾಟಕದ ಒಬ್ಬ ಸಾಮಾನ್ಯ ನಾಗರಿಕರಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರ ಪಕ್ಷ ಅದನ್ನ ತಲೆ ಕೆಡಿಸ್ಕೊಳ್ಳಿ, ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ಒಳ್ಳೆ ಆಡಳಿತವನ್ನ ಕೊಡ್ಲಿ, ಒಳ್ಳೆ ಕೆಲಸಗಳನ್ನ ಮಾಡಲಿ, ಈ ರೀತಿ ಕಚ್ಚಾಟವನ್ನ ಬಿಡ್ಲಿ ಅನ್ನೋದು ಮಾತ್ರ ಜನ ಅವರಿಂದ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಓಕೆ ಸತ್ಯನಾರಾಯಣ ಸರ್, ಈಗ ನಿಮ್ಮ ಒಪಿನಿಯನ್ ಏನು ಸಿಎಂ ವಿಚಾರದಲ್ಲಿ? ಮೇಡಮ್, ನಾನು ಏನ್ ಹೇಳ ಬಯಸ್ತಾ ಇದ್ದೀನಿ ಅಂದ್ರೆ, ನಮ್ಮ ಪಕ್ಷದ ವತಿಯಿಂದ ನಿಮ್ಮ ಈ ನಾಟಕಗಳನ್ನ ಬಂದ್ ಮಾಡ್ರಿ, ಈ ಪ್ರಹಸನಗಳನ್ನ ಬಂದ್ ಮಾಡ್ರಿ. ಇಷ್ಟು ದಿವಸ ಏನ್ ಹೇಳಿದ್ರು, ನಾನು ಬಂಡೆ ತರ ಇದ್ದೀನಿ ನಮ್ದು ಅಂತ ಒಂದ್ ಹಂತದಾಗ ಹೇಳಿದ್ರು. ಆಮೇಲೆ ಒಂದು ಸಲ ದೆಹಲಿ ಒಳಗ ಟೈಮ್ಸ್ ಅವ್ರಿಗೆ ಸಂದರ್ಶನ ಕೊಡ್ತಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ನಮ್ದೇ ಒಂದು ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ರು, ವಿ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರು. ಮುಂದಕ್ಕೆ ಬಂದು ಇಲ್ಲ ಅದೇನಿಲ್ಲ ನಮ್ದು ಹೈಕಮಾಂಡ್ ನೋಡ್ತತಿ, ಇಷ್ಟು ದಿವಸ ಏನ್ ಹೇಳ್ಕತ್ ಬಂದ್ರು. ಆದ್ರೆ ಇವತ್ತೇನ್ ಹೇಳ್ತಾ ಇದಾರ, ಇವತ್ತು ನಾನು ಒಂದ್ 2-3 ಮಾಧ್ಯಮದಾಗ ನೋಡಿದೆ, ನೇರವಾಗಿ ಹೇಳ್ತಾ ಇದಾರ. ಅವತ್ತು ಏನು 2023 ಫಲಿತಾಂಶ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆದಂತ ಸಭೆಗಳಲ್ಲಿ ಡಿ ಕೆ ಇದನ್ನ 2.5 ವರ್ಷ ಅಂತ ಆದದ್ದನ್ನ ಇಷ್ಟು ದಿವಸ ಇವ್ರು ಬಾಯಿ ಬಿಟ್ಟಿರ್ಲಿಲ್ಲ. ಇವತ್ತು ನೇರವಾಗಿ ಏನು ಡಿ ಕೆ ಸುರೇಶ್ ಅವ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರಂತೆ, ಏನು ನಾನು 2.5 ವರ್ಷ ಆಗೋದಾಗ ಇನ್ನೂ 1 ವಾರ 2 ವಾರ ಮುಂಚೆನೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ ಮಾಧ್ಯಮಗಳ ಮುಖಾಂತರ ನಮಗ್ ತಿಳಿದು ಬರ್ತಾ ಇದೆ. ಮಾಧ್ಯಮಗಳಿಗೂ ಕೂಡ ಅವ್ರದೇ ಆದಂತ ಮೂಲಗಳು ಇದ್ದೇ ಇರ್ತಾವ, ಮಾಧ್ಯಮಗಳಿಗೆ ಅವ್ರದೇ ಆದಂತ ಮೂಲಗಳು ಇದ್ದೇ ಇರ್ತಾವ. ಇವತ್ತು ನಾನು ಏನ್ ಹೇಳ ಬಯಸ್ತಾ ಇದ್ದೀನಿ ಅಂದ್ರೆ, ಇಷ್ಟು ದಿವಸ ನೀವು ಬರೇ ನಾಟಕ ಮಾಡಿದ್ರಿ. ಆಮೇಲೆ ನಾವು ಆರಂಭದಿಂದ ಹೇಳ್ತಾ ಇದೀವಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕ ಕರ್ನಾಟಕ ರಾಜ್ಯ ATM ಆಗಿ ಆಗ್ಬಿಟ್ಟಿದೆ. ಇವರಿಗೆ ಇದೊಂದು ಫಂಡಿಂಗ್ ಸ್ಟೇಟ್ ಆಗ್ಬಿಟ್ಟದ ಅವ್ರಿಗೆ. ಅದಕ್ಕೆ ಇಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಬಿಜೆಪಿ ಅವರು ಅಭಿವೃದ್ಧಿ ಅಂತ ಮಾತಾಡ್ತಾರೆ. ಈಗ ಸಾಮಾನ್ಯ ಜನ ಸಹ ಪ್ರಶ್ನೆ ಕೇಳೋದು, ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದನ್ನ ಆರ್ಥಿಕ ತಜ್ಞರು ಸಹ ಈ ಬಗ್ಗೆ ಹೇಳಿದ್ದಾರೆ. ಎಷ್ಟು ಬಿಜೆಪಿ ನಾಯಕರು, ಎಷ್ಟು ಬಿಜೆಪಿ ಎಂಪಿಗಳು ಇದನ್ನ ಪ್ರಶ್ನೆ ಮಾಡಿದ್ದೀರಾ ಕೇಂದ್ರಕ್ಕೆ? ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸರ್ ಈ ಬಗ್ಗೆ. ಮೇಡಮ್, ನಾವು ಹಲವಾರು ಬಾರಿ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ವಿ. 15ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ ನಡೆದೈತಿ. 21ರಿಂದ 26ರವರೆಗೂ 15ನೇ ಹಣಕಾಸು ಆಯೋಗ. ಇದಕ್ಕ ಕ್ರೈಟೀರಿಯಾ ಅದಾವು. ಅದಕ್ಕ ಫಾರೆಸ್ಟ್ ಇದನ್ನ ಮಾಡೋದು ಕಂಟ್ರೋಲ್, ಆಮೇಲೆ ಪಾಪ್ಯುಲೇಷನ್ ಕಂಟ್ರೋಲ್. ಇವ್ರು ಏನ್ ಹೇಳ್ತಿದ್ರು, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ವಿ, ಉತ್ತರ ಪ್ರದೇಶದವರು ಮಹಾರಾಷ್ಟ್ರದವರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ, ನಮ್ದು ಲಾಸ್ ಆಗ್ತತಿ ಅಂತ ಹೇಳ್ತಾರ. ಬಟ್ ಇನ್ ಫ್ಯಾಕ್ಟ್ ಈ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರಿಗೆ 2.5% ಅಡಿಷನಲ್ ಇದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರ, ದೇರ್ ಆರ್ ಸಮ್ ಕ್ರೈಟೀರಿಯಾಸ್ ಇನ್ ದಿಸ್. ನಾನು ಅದ್ರ ಬಗ್ಗೆ ಒಂದು ತಾಸಿನ ಡಿಬೇಟ್ ಮಾಡ್ತೀನಿ. ಎಲ್ಲೂ ಕೂಡ ಈ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ. ಮತ್ ಇನ್ನೂ ಒಂದಿಲ್ಲ, ಸ್ಪಷ್ಟೀಕರಣ ಕೊಡ ಬಯಸ್ತಾ ಇದ್ದೀನಿ. ಇವ್ರ ಏನ್ ಹೇಳ್ತಾರ, ಇಡೀ ದೇಶದಾಗ ನಮ್ದು ಅತಿ ಹೆಚ್ಚು ಏನು ಟ್ಯಾಕ್ಸ್ ನಮ್ದು ಕಲೆಕ್ಷನ್ ಆಗ್ತದ. ಆ ಟ್ಯಾಕ್ಸ್ ಕಲೆಕ್ಷನ್ ಆಗೋದಕ್ಕೆ ಒಂದು ಬೇಸ್ ಐತಿ ಮೇಡಮ್. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಒಂದೇ ಎಕ್ಸಾಂಪಲ್ ಕೊಡ್ ಬಯಸ್ತಾ ಇದ್ದೀನಿ. ಇನ್ಫೋಸಿಸ್ ಸಂಸ್ಥೆ ನಮ್ಮ ಬೆಂಗಳೂರು ಇದೆ, ಅದು ಜಗತ್ತಿನಾದ್ಯಂತ ತನ್ನ ಬ್ರಾಂಚಸ್ ಹೊಂದೈತಿ. ಬಟ್ ಅವ್ರು ಇಡೀ ಜಗತ್ತಿನಾದಂತ ಎಲ್ಲಾ ಟ್ರಾನ್ಸಾಕ್ಷನ್ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗೋದು ಬೆಂಗಳೂರಿನ ಹೆಚ್ಚೋಗನೆ ಆಗೋದು. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಸುಂದರಂ ಮೋಟಾರ್ಸ್, TVS ಗ್ರೂಪ್ ಆಫ್ ಮೋಟರ್ಸ್, ಅವ್ರದ್ದು ಏನೈತಿ ತಮಿಳ್ನಾಡು ಐತಿ. ನಾನು ಹೇಳ್ಬಿಡ್ತೇನೆ, ಕರ್ನಾಟಕಕ್ಕೆ ಕೇಂದ್ರದಿಂದ ಯಾವುದೇ ರೀತಿಯಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿಲ್ಲ. ಎಲ್ಲೆಲ್ಲೂ ಆಗಿಲ್ಲ. ಹಾಗಾದ್ರೆ ಏನೋ ತಪ್ಪು ಹೇಳ್ತಿದ್ದಾರೆ ಅಂತಾನೆ ನೀವು ಹೇಳ್ತಿರೋದು? ಆರ್ಥಿಕ ತಜ್ಞ ಸುಳ್ಳು ಹೇಳ್ತಿದ್ದಾರೆ? ಆರ್ಥಿಕ ತಜ್ಞರು ಯಾರು ಹೇಳಿಲ್ಲ ಮೇಡಮ್. ಕೇವಲ CM DCM ಹೇಳ್ತಾರ ಹೊರತು, ಏನು ಈ ಕಾಂಗ್ರೆಸ್ಸಿನ ಎಕೋಸಿಸ್ಟಮ್ ನಾಗ ಇರ್ತಾರಲ್ಲ ಅವ್ರು ಹೇಳ್ತಾರ ಹೊರತು, ಏನು ಒಬ್ಬ ನ್ಯೂಟ್ರಲ್ ಆಗಿ ಇರ್ತಕ್ಕಂತ ತಜ್ಞರು ಮಾತ್ರ, ಹಲವಾರು ತಜ್ಞರುಗಳು ನಮ್ಗೆ ಯಾವ ರೀತಿ ಬಂದದ ಅನ್ನುವಂಥದ್ದನ್ನು ಸ್ಪಷ್ಟೀಕರಣ ಹಲವಾರು ಸಂವಾದಗಳಲ್ಲಿ ಬಿಡಿಸಿ ಹೇಳಿದ್ದಾರೆ. ನಾನ್ ಹೇಳ್ತಾ ಇದ್ದಿಲ್ಲ, ನಾನೇ ಒಂದು ತಾಸು ನಿರಂಕುಳವಾಗಿ ಇದ್ರ ಬಗ್ಗೆ ಮಾತಾಡ್ಬೋದು. ಆದ್ರೆ ಇವತ್ತು ವಿಷಯ ಬೇರೆ ಐತಿ, ಅದನ್ನ ನಾ ಜಾಸ್ತಿ ಸಮಯ ತಗೊಳಕ್ ಬಯಸಂಗಿಲ್ಲ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ನೀವ್ ಯಾರ CM ಆಗ್ರಿ, ಯಾರ DCM ಆಗ್ರಿ. ಓಕೆ ಸರ್, ಇದ್ರ ಬಗ್ಗೆ ನಿಮ್ದು
ತೆರಿಗೆ ಅನ್ಯಾಯದ ಬಗ್ಗೆ ಇನ್ನೊಂದಿನ ನಾವು ಕೂಲಂಕುಷವಾಗಿ ಖಂಡಿತವಾಗಿ. ಮಾತಾಡೋಣ. ಈ ಒಂದು ವಿಚಾರದ ಬಗ್ಗೆ ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸುಭಾಷ್ ಸರ್, ನಿಮ್ಗೂ ಸಹ ಧನ್ಯವಾದಗಳು ಸರ್. ಸತ್ಯನಾರಾಯಣ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್, ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.